ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಹೊಸ ಬ್ಯಾಕ್ಗ್ರೌಂಡು, ಹೊಸ ಒಂದು ಅಪಿಯರೆನ್ಸ್ ನಿಮಗೋಸ್ಕರ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ. ಯಾಕೆಂತಂದರೆ ಕೆಲವರು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರೆ, ಒಳ್ಳೆ ಬಿಹೇವಿಯರ್ ಮಾಡ್ತಾರೆ, ಒಬ್ರಿಗಿನ್ನೊಬ್ರಿಗೆ ಆಗೋದಿಲ್ಲ, ಒಬ್ರಿಗಿನ್ನೊಬ್ರು ಗಲಾಟೆ ಮಾಡ್ಕೋತಾರೆ. ಸೊ ಹಂಗಾಗಿ ಇದೊಂದು ಬಹುಶಃ ಈ ಒಂದು ಸ್ಟೋರಿ ಎಲ್ರಿಗೂ ಒಂದು ಮಾದರಿ ಆಗ್ಬೋದೇನೋ ಅಂತ ಅದೊಂದೇ ಅಷ್ಟೇ ನನಗೆ ಒಂದು ಕನ್ಸಿಡ್ರೇಷನ್, ನಿಮ್ಮ ಹತ್ರ ಒಂದು ಬಂದು ಕೊಡೋಣ ಅಂತಂದ್ಬಿಟ್ಟು ಅಂತ. ಒಂದು ಸಣ್ಣ ಕತೆ. ಒಂದು ಮನೆಯಲ್ಲಿ ಒಂದು 17 ಜನ ಮಕ್ಕಳಿರ್ತಾರೆ. ಅಂದರೆ ಗಂಡು ಹೆಣ್ಣು ಎರಡು ಮಿಕ್ಸ್. ಹಳೆ ಕಾಲದ್ದು ಯೋಚನೆ ಮಾಡ್ಕೊಳ್ಳಿ ನೀವು. ಹಳೆ ಕಾಲದಲ್ಲಿ ಒಂದು 17 ಜನ ಮಕ್ಕಳು. 17 ಜನ ಮಕ್ಕಳಲ್ಲಿ ಗಂಡು ಹೆಣ್ಣು ಇಬ್ಬರು ಮಿಕ್ಸ್ ಆಗಿರ್ತಾರೆ. ಆಮೇಲೆ ಒಂದು ಒಳ್ಳೆ ಕುಟುಂಬ. ಇದು ಹೆಂಗೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ನಮ್ಮಲ್ಲಿ ಈಗೆಲ್ಲ ಛಿದ್ರ ಆಗಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದೆ. ಜಾಯಿಂಟ್ ಫ್ಯಾಮಿಲಿ ಸಿಕ್ಕೋದೇ ಇಲ್ಲ. ನ್ಯೂಕ್ಲಿಯರ್ಗಿನ್ನ ಇನ್ನು ಸಿಂಗಲ್ ಫ್ಯಾಮಿಲೀಸೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈಗ. ಯಾಕಂದರೆ ಮದುವೆ ಟೈಮಿಗೆ ಸರಿಯಾಗಿ ಆಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ವಿಚಾರ, ಒಬ್ಬೊಬ್ರದ್ದು ಒಂದೊಂದು ಒಂದು ರೀತಿ ನೀತಿ ಅಂತ ಹೇಳ್ಬೋದು. ಆವಾಗ ಏನಾಗುತ್ತೆ ಅಂತಂದರೆ, ಈ ಒಂದು 17 ಜನ ಮಕ್ಕಳಲ್ಲಿ ಒಂದು ಹಬ್ಬಕ್ಕೆ ಅಂತ ಎಲ್ಲರೂ ಸೇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ಮು, ಎಲ್ಲರೂ ಸೇರ್ತಾರೆ. ಒಂದು ಗಲಗಲ ಅಂತಿರುತ್ತೆ. ಹೆಣ್ಮಕ್ಳು ಮನೆಗೆ ಬಂದಿರ್ತಾರೆ. ಒಂದು ಒಳ್ಳೆ ವಾತಾವರಣ, ಒಂದು ದೀಪಾವಳಿ ವಾತಾವರಣ ಅಂತ ಇಟ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ಮನೇಲಿರ್ತಾರೆ, ಗಂಡು ಮಕ್ಕಳು ಮನೇಲಿರ್ತಾರೆ. ಅವರ ಮಕ್ಕಳು, ಅವರ ಗಂಡಂದರು, ಆಮೇಲೆ ಟೋಟಲಾಗಿ ಅವರ ಒಂದು ಮಕ್ಕಳು, ಮರಿ ಮಕ್ಕಳು, ಬರೋರೆಲ್ಲ ಬಂದುಬಿಟ್ಟಿರ್ತಾರೆ. ಸೊ ಆ ಒಂದು ಒಳ್ಳೆ ಸಂತೋಷದ ಸಮಾರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಅಡುಗೆ ಮಾಡಲಿಕ್ಕೆ ಅಂಥೇಳಿ ಒಂದು ಸಾಂಬಾರು ಮಾಡಲಿಕ್ಕೆ ಎಲ್ಲರೂ ಹೋಗಿ ಇದು ಮಾಡ್ತಾರೆ. ಸಾಂಬಾರು ಮಾಡುವಾಗ ಏನಾಗುತ್ತೆ ಅಂತಂದರೆ, ಒಂದು ಫೌಲ್ ಪ್ಲೇ ಆಗುತ್ತೆ. ದೊಡ್ಡವರು ಆಯಿತು ನಾನು ಚಿಕ್ಕವಳು ಉಪ್ಪು ಹಾಕಿರಲ್ಲ, ನಾನು ದೊಡ್ಡವಳು ನಾನು ಉಪ್ಪು ಹಾಕ್ಬಿಡ್ತೀನಿ ಅಂತ. ಇದೇ ಥರ ಅವ್ರು ಯಾರೋ ಉಪ್ಪು ಹಾಕಿರಲ್ಲ, ಇವರು ಉಪ್ಪು ಹಾಕ್ತೀನಿ ಅಂತ. ಸೊ 17 ಜನ ಹೆಂಗಸರು ಹೋಗಿ ಆ ಸಾಂಬಾರಿನಲ್ಲಿ ಉಪ್ಪು ಹಾಕ್ಬಿಡ್ತಾರೆ. ಸೊ ಈ ಒಂದು ಉಪ್ಪಾಗಿರತಕ್ಕಂಥ ಸಾರು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಉಪ್ಪಾಗಿರಬೇಡ ಅಂತ. 2 ಸಲ ಹಾಕಿದರೆ ತಿನ್ನೋಕ್ಕಾಗಲ್ಲ, 3 ಸಲ ಹಾಕಿದರೆ ತಿನ್ನೋಕ್ಕಾಗಲ್ಲ. ಒಂದು 2 ರಿಂದ 3 ಸಲಕ್ಕೆ ನಾವು ಉಪ್ಪು ಹಾಕಿದರೆ ಏರೋಪ್ಲೇನಲ್ಲಿ ಎಕ್ಸ್ಟ್ರೀಮ್ ಉಪ್ಪಾಗಿರ್ತಕ್ಕಂಥ ಒಂದು ಊಟನ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ನಮಗೆ ಟೇಸ್ಟ್ ಬಡ್ಸ್ ಬೇರೆ ಥರ ಇರುತ್ತೆ. ಕ್ಯಾಬಿನ್ ಪ್ರೆಷರಿಗೆ ಆ ಒಂದು ಏರ್ಕ್ರಾಫ್ಟ್ನಲ್ಲಿ ಬೇಕಾಗಿರುತ್ತೆ. ಸೊ ಈ ಥರ ಒಂದು ವಿಚಾರದಲ್ಲಿ ಉಪ್ಪಾಗಿರ್ತಕ್ಕಂಥ ಸಾರು ಎಲ್ರಿಗೂ ತಟ್ಟೆನಲ್ಲೂ ಬರುತ್ತೆ. ಮೊದಲು ಮನೆ ಹಿರಿಯರು ಕೂತ್ಕೊಂಡು ಊಟ ಮಾಡ್ತಾರೆ. ಅವರಿಗೆ ಒಂದು ಸಾಂಬಾರು ಬಡಿಸಿದಾಗ, ಇದೇನಿದು ಇಷ್ಟು ಉಪ್ಪಾಗಿದೆಯಲ್ಲ, ಬಹುಶಃ ನನ್ನ ಹೆಂಡತಿ ಅಡುಗೆ ಮಾಡೋದಿಲ್ಲ, ಮಕ್ಕಳು ಮರಿ ಮಕ್ಕಳೆಲ್ಲ ಏನು ಅನ್ಕೋತಾರೆ, ಬಂದಿರತಕ್ಕಂಥ ಅಳಿಯಂದ್ರೆ ಏನು ಅನ್ಕೋತಾರೆ, ಇರಲಿ ಅಂಥೇಳಿ ದೊಡ್ಡವರು ತಿಂದುಬಿಡ್ತಾರೆ. ಏನೂ ಹೇಳಲ್ಲ. ಎಷ್ಟು ಕಷ್ಟ ಆದರೂ ತಿಂದ್ಬಿಟ್ಟು, ಒಂದಿನ ತಾನೇ ಉಪ್ಪು ಏನಾಗೋದಿಲ್ಲ, ನೀರು ಕುಡಿದ್ಬೇಡ ಅಂತ. ಅದೇ ರೀತಿ ನೆಕ್ಸ್ಟು ಪಂಕ್ತಿನಲ್ಲಿ ಊಟಕ್ಕೆ ಇವ್ರು ಕೊಡ್ತಾರೆ. ಮನೆ ಮಕ್ಕಳು, ಅಳಿಯಂದರು ಎಲ್ಲ ಕೂತ್ಕೋತಾರೆ. ಗಂಡು ಮಕ್ಕಳು, ಅಳಿಯಂದರು ಎಲ್ಲರೂ. ಆ ಗಂಡಸರದೊಂದು ಸರದಿ ಮುಗಿಯುತ್ತೆ. ಆಮೇಲೆ ಮನೆ ಅವರೂ ಏನೂ ಹೇಳೋದಿಲ್ಲ, ಅವರೂ ತಿಂದುಬಿಡ್ತಾರೆ. ಮತ್ತು ಅವರ ಒಂದು ಸೀನಿಯರ್ ಲೇಡಿ ಇರ್ತಾರಲ್ಲ, ಅವರು ಕೂತ್ಕೋತಾರೆ. ಆ ಮನೆ ತಾಯಿ ಅವರು ಕೂತು ತಿಂತಾರೆ. ಅವ್ರು ಅನ್ಕೋತಾರೆ, ಓ ನನ್ನ ಗಂಡಂದರು, ನನ್ನ ಗಂಡ ಮತ್ತು ನನ್ನ ಮಕ್ಕಳು, ಅಳಿಯಂದರು ಎಲ್ಲರೂ ಏನೂ ಹೇಳ್ದಿರ ತಿಂದಿದ್ದಾರೆ ಅಂದಮೇಲೆ ನಾನು ಮಾತಾಡೋದು ಇವಾಗ ಸರಿ ಹೋಗೋದಿಲ್ಲ, ಬಹುಶಃ ನನ್ನ ಮಗಳೇ ಯಾರೋ ಏನೋ ಹಾಕಿರಬೇಕೋ ಏನೋ, ಇರಲಿ ಅಂಥೇಳಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದೇ ರೀತಿ ಆಮೇಲೆ ಮನೆ ಹೆಣ್ಮಕ್ಳು ಬರ್ತಾರೆ. ಇವರೆಲ್ಲ ತಿಂದಮೇಲೆ ನಾವು ಯಾತಕ್ಕೆ ಹೇಳಬೇಕು, ಇಂಥ ಗಲಗಲ ಅಂತಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಯಾಕೆ ಹುಲಿ ಹಿಂಡೋಣ, ಹಾಳು ಮಾಡೋಣ ಅಂಥೇಳಿ ಅವರು ಒಂದು ಊಟನ ಮಾಡ್ತಾರೆ. ಹಾಗಾಗಿ ಮನೆ ಮಂದಿಯೆಲ್ಲ ಉಪ್ಪು ತಿಂದುಬಿಟ್ಟಿರ್ತಾರೆ. ನೆಕ್ಸ್ಟು ಮಕ್ಕಳು ಸರದಿ. ಮಕ್ಳಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಬ್ರಿಗಿನ್ನೊಬ್ರಿಗೆ ಹೇಳ್ಕೊಳ್ಳಿಕ್ಕಾಗಲ್ಲ, ಹಾಗೆ ತಂದು ಮಕ್ಳಿಗೂ ಬಳಸ್ತಾರೆ. ಮಕ್ಕಳನ್ನ ಮಾತಾಡ್ತಾರೆ ಅಂತ ಅನ್ಕೋತಾರೆ, ಯಾರೂ ಮಾತಾಡೋದಿಲ್ಲ. ಅದು ಹಾಗೆ ಅದು ಇಟ್ ಗೋಸ್ ಅವೇ. ಮಕ್ಕಳು ತಿಂದಾದಮೇಲೆ ಮನೆಯಲ್ಲಿ ಕೆಲಸಗಾರರು ಅವರು ಇರ್ತಾರಲ್ಲ, ಅವರು ತಿಂತಾರೆ. ಅವರು ತಿಂದಾಗ ಅದು ಅದೇ ಕಥೆನೇ, ಏನು ಹಿಂದಿಲ್ಲ ಮುಂದಿಲ್ಲ. ಸೊ ಹಾಗಾಗಿ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನು. ಟೋಟಲಾಗಿ 100% ಎಲ್ಲರೂ ಆಕ್ಸೆಪ್ಟ್ ಮಾಡಿಕೊಂಡು ಎಲ್ಲರೂ ತಿನ್ನೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಈ ಒಂದು ಉಪ್ಪಿನಂಥ ಸಾರನ್ನು. ಸೊ ಇದು ಒಂದು ಏನಂತಂದರೆ, ಇದರಲ್ಲಿ ಇರ್ತಕ್ಕಂಥ, ಇದು ಯಾಕೆ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು, ಒಬ್ರಿಗಿನ್ನೊಬ್ರು ಬಿಟ್ಟು ಕೊಡದೇ ಇರತಕ್ಕಂಥ ಒಂದು ಸಿಚುವೇಶನ್ನು, ಒಬ್ರಿಗಿನ್ನೊಬ್ಬರು ಒಂದು ಗ್ರಿಪ್ ಇದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಸೊ ಇಂಥ ಒಂದು ಕುಟುಂಬಗಳು ಇದ್ವು.
ನಮ್ಮಲ್ಲಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಿಲ್ಲ. ಈಗ ಲವ್ ಮಾಡೋದು ಮತ್ತು ಇನ್ನೇನೋ ಒಂದು ನಾವೆಲ್ಲ ನೋಡ್ತಾ ಹೋಗ್ತಾ ಇದ್ದಂಗೆ ಎಷ್ಟೆಷ್ಟೋ ವಿಚಾರಗಳು ಮೇಲೆ ಕೆಳಗಾಗುತ್ತೆ. ಇದನ್ನೆಲ್ಲ ನೀವು ನೋಡಿದ್ದೀರ. ಎಸ್ ಎಲ್ ಭೈರಪ್ಪ ಅವ್ರದ್ದು ಒಂದು ಪುಸ್ತಕನೂ ಇದೆ. ಆ ಪುಸ್ತಕದಲ್ಲಿ ಅಂತೂ ಭಗವಂತನೇ ಗೊತ್ತು, ಆ ಲಗ್ನ ಪತ್ರಿಕೆನ ಎಷ್ಟು ಕಷ್ಟ ಅನ್ನೋದು. ಅದು ಸಂಬಂಧಗಳು ಹೆಂಗೆ ಕೂಡಿ ಬರುತ್ತೆ, ಸಂಬಂಧಗಳು ಕೂಡಿ ಬಂದಾಗ ಎಷ್ಟು ವರ್ಷಗಳು ಒಬ್ಬರು ಇನ್ನೊಬ್ಬರ ಜೊತೆಗೆ ಇರ್ತಾರೆ, ಯಾವ್ಯಾವ ಕಾರಣಗಳು ಬರ್ಬೋದು, ನಾನಾ ಕಾರಣಗಳಿಂದ ಅವರು ಒಬ್ರಿಗೆ ಇನ್ನೊಬ್ರು ದೂರ ಆಗ್ಬೋದು. ಈಗ ನೋಡಿದರೆ ಫ್ಯಾಮಿಲಿ ಕೋರ್ಟ್ ಹತ್ರ ಹೋದರೆ ಬರೀ ಕಿತ್ತಾಟನೇ ರೀ, ನೋವು ನೋವು ನೋವು. ಸೊ ಈ ಎಸ್ ಎಲ್ ಭೈರಪ್ಪನವ್ರ ಪುಸ್ತಕ ಅದು ದೂರ ಸರಿದರು ಅಂತ ಓದಾಗಿದ್ದರೆ ಓದಿ, ತುಂಬ ಚೆನ್ನಾಗಿದೆ. ಇಂಥದ್ದೆಲ್ಲ ನಡೆಯುತ್ತೆ ಒಂದು ಸಮಾಜದಲ್ಲಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮನ್ನು ನಾವು ಯಾರು ಏನು ಇಂಥ ಒಂದು ಸಂಸ್ಕೃತಿಯಿಂದ ಬಂದಂಥವರು ನಮ್ಮನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಈ ಒಂದು ಕಳ್ಕೊಂಡಿರೋಂಥ ಪರಿಸ್ಥಿತಿನಲ್ಲಿ ನಮ್ಮನ್ನು ನಾವು ಮತ್ತೆ ಎಚ್ಚೆತ್ಕೊಳ್ಳೋಣ, ಮತ್ತು ನಮ್ಮನ್ನು ನಾವು ಚೇಂಜ್ ಮಾಡೋಣ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದರೆ ಯಾರೂ ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಒಬ್ರಿಗೆ ಇನ್ನೊಬ್ಬರ ಮೇಲೆ ಕಮೆಂಟ್ ಹಾಕೋತಾರೆ, ಕಾಲು ಎಳಿತಾರೆ, ಮತ್ತು ಇನ್ನೆಲ್ಲೋ ಬೀಳಿಸ್ತಾರೆ, ಇನ್ಯಾರನ್ನ ಎಬ್ಬಿಸ್ತಾರೆ. ಇವ್ರು ಇಷ್ಟ ಬಂದಂಗೆ ಬಿಹೇವ್ ಮಾಡ್ಕೋತಾರೆ. ಸೊ ಇವತ್ತಿನ ದಿನದೊಂದು ಟ್ರೆಂಡ್ ಅಂತೇಳಿ ಆಗೋಗ್ಬಿಟ್ಟಿದೆ. ಆದರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಏನಿದೆ ಕಲಾಚಾರ ಅಂತ ಹೇಳ್ತೀವಿ, ಇದೆಲ್ಲವೂ ಗುಡ್ ಬೈ ಹೋಗ್ತಾ ಇದೆ. ಸೊ ನೋಡೋಣ ಯಾರ್ಯಾರು ಏನೇನು ತಿದ್ಕೋತಾರೆ, ಎಷ್ಟು ಮಟ್ಟಿಗೆ ಇದೆಲ್ಲ ಒಂದು ಮತ್ತೆ ನಾವು ನೆನಪು ಮಾಡ್ಕೋತೀವಿ, ಇದನ್ನೆಲ್ಲ ನಾವು ಎಷ್ಟು ಮಟ್ಟಿಗೆ ಒಂದು ಲೆವೆಲಲ್ಲಿ ಮತ್ತೆ ವಾಪಸ್ ಎದ್ದೇಳ್ತೀವಿ ಅಂತಕ್ಕಂಥದ್ದು ಪ್ರಾಮುಖ್ಯವಾಗುತ್ತೆ. ಸೊ ಇವತ್ತಿನ ಮಾತು ಇದರೊಂದಿಗೆ ನಮಸ್ಕಾರ. ಮತ್ತಿನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.